ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಆಗ್ತಾ ಇರೋದು ಈ ದೇವರಿಂದ. ಯಾಕೆಂದರೆ ನನ್ನಮ್ಮ ಬೆಳಗ್ಗೆ ಎದ್ದು ಬೇಗ ಬೇಗ ಎದ್ದು ಪೂಜೆ ಮಾಡಿ ನೆಕ್ಸ್ಟ್ ಪಲಾವ್ ತರ್ತೀನಿ. ಚಿಕನ್ ತೊಗೊಬಂದಿದ್ದಾರೆ, ಎಲ್ಲ ವಾಶ್ ಮಾಡಿ ಇಲ್ಲಿ ಇಟ್ಟಿದ್ದೀವಿ. ಅದು ಪಲಾವ್ ಮಾಡೋದಕ್ಕೆ ಏನೇನು ಹಾಕ್ಕೊಂಡಿದ್ದಾರೆ ಅಂದರೆ ನನ್ನಮ್ಮ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಏನಂತ ಹೇಳಿದ್ರೆ ಇದು ಗಸಗಸೆ ಅದೆಲ್ಲ ಹಾಕಿ ಇದು ರುಬ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ದಾರೆ. ಹಾಗೆ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿ ಇಲ್ಲಿ ಕಾಣಿಸ್ತಾ ಇರ್ಬೋದು, ಬಟ್ ನಾನು ಮಾಡ್ತಾಯಿಲ್ಲ, ನನ್ನ ಅಮ್ಮ ಮಾಡ್ತಾ ಇರೋ ರೆಸಿಪಿನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಬಾಣಲಿ ಇಟ್ಟಿದ್ದೀವಿ. ಬಾಣಲಿಗೆ ನಾನು ಸ್ವಲ್ಪನೇ ಹೆಲ್ಪ್ ಮಾಡೋದು, ಅದರಲ್ಲಿ ನೀರಿರೋದು ಸ್ವಲ್ಪ ಅದೆಲ್ಲ ಹೋಗಲಿ ಅಂತ ಇಡ್ತಾ ಇರೋದು. ನೀರು ಹೋದ ತಕ್ಷಣವೇ ಇದಕ್ಕೆ ಚಿಕನ್ ಹಾಕ್ಕೋಬೇಕು. ನಾನು ತೋರಿಸ್ತೀನಿ ಹೇಗೆ ಅಂತ, ಅದೆಲ್ಲ ಹೋದಾದ್ಮೇಲೆ ಸಿಗ್ತೀನಿ. ಒಂದು ನಿಮಿಷ. ನನ್ನ ಚಾನಲಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ನಾನು ಮಾಡಲ್ಲ, ನನ್ನ ಅಮ್ಮ ಮಾಡೋದು ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ, ಇನ್ನೇನು ಬೇರೆ ಸ್ಪೆಷಲ್ ಇಲ್ಲ. ನೀವು ನೋಡ್ತಾ ಇರ್ಬೋದು ಇಲ್ಲಿ ನೀರೆಲ್ಲ ಹೋಗಿದೆ, ಅದೆಲ್ಲ ಫುಲ್ ಡ್ರೈ ಆಗಬೇಕು. ಆಯಿತಾ, ನೋಡಿದ್ರಿ ಅಲ್ವಾ ಡ್ರೈ ಆಗ್ತಾಯಿದೆ. ಯೂಶ್ವಲಿ ನಮ್ಮ ಮನೇಲಿ ಬಳಸೋದು ಫಾರ್ಚೂನೇ ಯಾವಾಗ್ಲೂ. ಸ್ವಲ್ಪ ಇವಾಗ ಬೇಕಾದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಚಿಕನ್ ಹಾಕಿ ಡ್ರೈ ಮಾಡಬೇಕು. ಈಗ ನಾನು ಚಿಕನ್ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಇಬ್ಬರು ಇರೋದ್ರಿಂದ ಸ್ವಲ್ಪ ಚಿಕನ್ ಮಾತ್ರ ಹಾಕ್ತಾಯಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಅಲ್ಲಿ ಡ್ರೈ ಆಗ್ತಾ ಇರೋದು. ಇವಾಗ ರುಚಿಗೆ ತಕ್ಕಷ್ಟು ಅಂದರೆ ಸ್ವಲ್ಪ ಅದು ಡ್ರೈ ಎಲ್ಲ ಆಗಬೇಕು. ಸೊ ಈ ಥರ ಮೇಲ್ಗಡೆ ಈ ಥರ ಉದುರಿಸಿ ಸ್ವಲ್ಪ ಹಾಕಿ ಅದಕ್ಕೆ ಫ್ರೈ ಥರ ಅಂದರೆ ಈ ಥರ ಫುಲ್ ಮಿಕ್ಸ್ ಮಾಡಬೇಕು. ನನ್ನ ಅಮ್ಮನೇ ಮಿಕ್ಸ್ ಮಾಡ್ತಾ ಇರೋದು, ಯಾಕೆಂದರೆ ಅವ್ರದ್ದೇ ಅಲ್ವಾ ರೆಸಿಪಿ, ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಾದ್ಮೇಲೆ ಸಿಗ್ತೀನಿ. ಚೆನ್ನಾಗಿ ಬೇಯಬೇಕು. ಸೊ ನಾವು ಇವಾಗ ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಲಿಡ್ನ ಕ್ಲೋಸ್ ಮಾಡಾದ್ಮೇಲೆ ಇನ್ನೊಂದು ಪಾತ್ರೆಗೆ ಈಗ ಮತ್ತೆ ಬೇರೆ ಐಟಮ್ಸ್ ಹಾಕಬೇಕು. ತೋರಿಸ್ತೀನಿ ನಾನು ಹೀಗೆ ಅಂತ. ನಾನು ನಿಮ್ಗೆ ಆಗಲೇ ತೋರಿಸ್ದೆ ಅಲ್ವಾ, ಅದು ಪೇಸ್ಟ್ ಆಗಿದೆ. ಮತ್ತು ಇವಾಗ ಹೇಳಿದ್ನಲ್ಲ ಇನ್ನೊಂದು ಬಾಣಲಿಗೆ ಟೊಮೆಟೊ ಮತ್ತು ಆನಿಯನ್ ಮತ್ತು ಇದು ಚಕ್ಕೆ ಲವಂಗ ಎಲ್ಲ ನೋಡಿದ್ದೀರಲ್ಲ, ಇದೆಲ್ಲ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು. ಇವಾಗ ಮತ್ತೆ ಪಲಾವ್ಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ಈಗ ಎಣ್ಣೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ, ಆನ್ ಮಾಡಿ ಜಸ್ಟ್ ಅದು ಸ್ವಲ್ಪ ವಾಮ್ ಆಗಬೇಕು. ವಾಮ್ ಆಗೋ ತನಕ ನಾನು ಆಮೇಲೆ ಸಿಗ್ತೀನಿ. ಇಲ್ಲಿ ಕಾದಿದೆ, ಈರುಳ್ಳಿ ಹಾಕ್ತಾಯಿದ್ದಾರೆ ನಮ್ಮಮ್ಮ. ಈರುಳ್ಳಿ ಹಾಕಿ ಈಗ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದೆ. ಇವಾಗ ಟೊಮೆಟೊ ಹಾಕಿ ಫುಲ್ ಮಿಕ್ಸ್ ಮಾಡ್ಕೋಬೇಕು, ಪ್ರಾಪರ್ ಮಿಕ್ಸ್ ಇರಬೇಕು. ಈಗ ಉಪ್ಪು ಹಾಕ್ತಾಯಿದ್ದಾರೆ. ಉಪ್ಪು ಹಾಕಾಗಿದೆ. ಸ್ವಲ್ಪ ಫುಲ್ಲು ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಒಂದು ಸ್ಟೆಪ್ ಮರ್ತ್ಬಿಟ್ಟೈತೆ ನಮ್ಮಮ್ಮ. ಇವಾಗ ಏಲಕ್ಕಿ ಪಲಾವೆಲ್ಲ ಹಾಕ್ತಾಯಿದ್ದಾರೆ ನೋಡಿ, ಪಲಾವು. ಸೊ ಇದಾದಮೇಲೆ ಪಲಾವ್ ಎಲೆ. ಇವಾಗ ಪಲಾವ್ ಎಲೆ ಅದು ಆ್ಯಕ್ಚುಲಿ ಫಸ್ಟಲ್ಲೇ ಹಾಕಬೇಕಿತ್ತು, ಬಟ್ ಮಿಸ್ ಆಯಿತು. ಏನು ಪ್ರಾಬ್ಲಮ್ ಏನಿಲ್ಲ. ಸ್ವಲ್ಪ ಡೀಪ್ ಫ್ರೈ ಮಾಡ್ಕೋಬೇಕು ಇದನ್ನು. ಅದಾದಮೇಲೆ ಪುದೀನ ಸೊಪ್ಪು, ನೋಡ್ತಾ ಇರ್ಬೋದು ಹೇಗೆ ಇದಾಗ್ತದೆ ಅಂತ. ಇದಾದಮೇಲೆ ಕೊತ್ತಂಬರಿ ಸೊಪ್ಪು. ಸೊ ಇನ್ನೊಂದು ಕಡೆ ಚಿಕನ್ ಬೇಯ್ತಾ ಇದೆ ಆ್ಯಕ್ಚುಲಿ, ಈ ಕಡೆ ಫ್ರೈ ಮಾಡ್ಕೊತಾ ಇರೋದು. ಇದನ್ನು ಸ್ವಲ್ಪ ಫುಲ್ಲು ಇದಾಗಬೇಕು, ಸ್ಮ್ಯಾಶ್ ಆಗಬೇಕು, ಆ ಥರ ಡೀಪ್ ಫ್ರೈ. ಈಗ ಇದಕ್ಕೆ ಗಟ್ಟಿ ಮಸಾಲ ಹಾಕ್ತಾಯಿದ್ದೀವಿ. ಅಂದರೆ ಏನು ಆಡಿಸಿದ್ರು ಅದು ಪೂರ ನೀರು ಹಾಕಬಾರ್ದು, ಗಟ್ಟಿದು ಪೂರ. ಇದನ್ನು ಪೂರ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಚಿಕನ್ ಬೇಯ್ತಾ ಇದೆ. ಅದಾದಮೇಲೆ ಲಿಡ್ ಮುಚ್ಚಿ ಸ್ವಲ್ಪ ಟೈಮ್ ಬಿಡಬೇಕು. ಈ ಗಟ್ಟಿ ಏನಿದೆ ಇದಕ್ಕೆ ಇವಾಗ ಚಿಕನ್ ಹಾಕ್ತಾಯಿದ್ದೀವಿ ನೋಡಿ, ಅದು ಬೇಯಿಸಿರೋ ಚಿಕನ್ನು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನೀರು ಹಾಕೋಕ್ಕೂ ಮುಂಚೆನೇ ಗಟ್ಟಿನಲ್ಲೇ ಮಿಕ್ಸ್ ಮಾಡಬೇಕು ನೀಟಾಗಿ. ಈ ಥರ ಅಂತ ಅಲ್ಲೇ ಸ್ಮೆಲ್ ಬಂದ್ಬಿಡುತ್ತೆ. ನಿಮ್ಮ ಪಲಾವ್ ಚೆನ್ನಾಗಿ ಆಗಿದೆಯಾ ಇಲ್ವಾ ಅಂತ ಆಗಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿರೋದೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿ, ಯಾಕಂದರೆ ನಮ್ಮ ಮನೆ ಚಿಕ್ಕದು, ಅಂದರೆ ನಾವಿರೋ ಮನೆ ಇವಾಗ ಅಟ್ ಪ್ರೆಸೆಂಟು. ಸೊ ಅದರಿಂದ ಎಲ್ಲ ಅಲ್ಲಲ್ಲೇ ಜೋಡಿಸ್ಕೊಂಡಿದ್ದೀವಿ. ಸೊ ಇವಾಗ ಮಿಕ್ಸ್ ಎಲ್ಲ ಆಗಿದೆ. ಇದ್ರ ಮೇಲೆ ಇವಾಗ ನಾವು
ಪ್ಲೇಟ್ ಕವರ್ ಮಾಡಿ ಇಡಬೇಕು ಒಂದು 5 ಮಿನಿಟ್ಸು. ಸೊ ಅದಾಗ ಮಸಾಲೆ ಎಲ್ಲ ಪೂರ ಚಿಕನ್ ಎಲ್ಲ ಹಿಡ್ಕೊಳ್ಳುತ್ತೆ. ಮುಚ್ಚುತ್ತಾ ಇದ್ದೀವಿ. ಈಗ ಮುಚ್ಚಿ 5 ಮಿನಿಟ್ಸ್ ಬಿಡಬೇಕು. ಇವಾಗ ಇದ್ರ ಜೊತೆಗೆ ಈಗ ನೀರಲ್ಲಿ ಇಟ್ಕೊಂಡಿದ್ವಲ್ಲ, ಸೊ ಇದನ್ನೆಲ್ಲ ಹಾಕ್ತಾ ಇದ್ದೀವಿ ಮಸಾಲದು. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ, ಏಕೆಂದರೆ ಚೆನ್ನಾಗಾಗುತ್ತೆ, ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಥರ ಮಾಡ್ಕೊಬೇಕಾಗತ್ತೆ. ಸೊ ಇವಾಗ ಇದ್ರ ಮೇಲೆ ಲಿಡ್ ಮುಚ್ತಾ ಇದ್ವಿ, ಯಾಕೆಂತ ಹೇಳಿದ್ರೆ ಅದು ಫುಲ್ಲು ಬೇಯಬೇಕು. ಬೆಂದಾದ್ಮೇಲೆ ಹೇಗಿರುತ್ತೆ ತೋರಿಸ್ತೀನಿ ನಾನು. ಸೊ ನೋಡ್ತಾ ಇರ್ಬೋದು, ಈ ಥರ ಕುತ್ತ ಅಂತ ಕುದಿಬೇಕು. ಅದು ಕುದಿ ಬಂದಾದಮೇಲೆ ಸ್ವಲ್ಪ ಲೆಮನ್ನ ಹಿಂಡಬೇಕು ಇವಾಗ. ಸೊ ಈಗ ಲೆಮನ್ ಅಮ್ಮ ಹಿಂಡ್ತಾ ಇದ್ದಾರೆ. ನೀನು ಬೈಕೋಬೇಡಿ ಫ್ರೆಂಡ್ಸ್, ಏಕೆಂದರೆ ಇದು ನನ್ನ ಫಸ್ಟ್ ವ್ಲಾಗ್. ಸುಮ್ಮನೆ ಕೂತು ಬೋರ್ ಆಗ್ತಾಯಿತ್ತಂತೆ ಸ್ಟಾರ್ಟ್ ಮಾಡಿದ್ದಂಥ ವ್ಲಾಗಲ್ಲ ಇದು. ನಾನು 9 ಅವರ್ಸ್ ಡ್ಯೂಟಿಗೆ ಹೋಗಿ ಡ್ಯೂಟಿಯಿಂದ ಬಂದು ಒಂದು ಸೇವಿಂಗ್ಸ್ ಆ ಥರ ಏನಾದರೂ ನನಗೂ ಇರಲಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ಫಸ್ಟ್ ವೀಡಿಯೋಗೆ ಹೇಗೆ ಸಪೋರ್ಟ್ ಮಾಡಿರ್ತೀರ, ಲಾಸ್ಟ್ ವೀಡಿಯೋ ತನಕನೂ ಹಾಗೆ ಸಪೋರ್ಟ್ ಮಾಡಿ. ಕುಕ್ಕಿಂಗ್ ಒಂದೇ ಅಂತ ಅಲ್ಲ, ಎಲ್ಲ ಥರ ವೀಡಿಯೋಸ್ ಏನೇನು ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಜೊತೆಗೆ ಹೇಳಿ ಈ ಥರದ್ದು ಏನಾದರೂ ಇತ್ತು ಅಂದರೆ ತಿದ್ಕೋತೀವಿ, ಆಯಿತಾ. ಇವಾಗ ಸ್ವಲ್ಪ ರೈಸ್ ಹಾಕೋಣ. ರೈಸ್ ಹಾಕಿ ಈ ಥರ ಸ್ವಲ್ಪ ಈ ಥರ ಮಾಡಬೇಕು, ಏಕೆಂದರೆ ಅದು ಎಲ್ಲ ಸೈಡು ಹೋಗ್ಬೇಕಲ್ವಾ. ಸೊ ನಾವು ಇಲ್ಲಿ ಸಣ್ಣ ಅಕ್ಕಿ ನಾರ್ಮಲ್ ಮನೆಯಲ್ಲಿ ಗದ್ದೆಯಲ್ಲಿ ಬೆಳೆದಿರ್ತಾರಲ್ಲ, ಅದು ಸಣ್ಣ ಅಕ್ಕಿ ಹಾಕ್ತಾ ಇರೋದು. ಏಕೆಂದರೆ ನಮ್ಮ ಫಾದರ್ ಬ್ರದರ್ ಏನಿದ್ದಾರೆ ಅವರು ಸಣ್ಣ ಅಕ್ಕಿ ಬೆಳೀತಾರೆ. ಸೊ ಅದೇ ಸಣ್ಣ ಅಕ್ಕಿನೇ ಹಾಕ್ತಾಯಿದ್ದೀವಿ ಇಲ್ಲಿ. ಬೇರೆ ಯಾವುದು ಯೂಸ್ ಮಾಡಲ್ಲ ನಾವು, ಯೂಶ್ವಲಿ ಇದೇ ಅಕ್ಕಿನೇ ಯೂಸ್ ಮಾಡೋದು ಅಷ್ಟೇ. ಇದು ಹಾಕಿ ಸ್ವಲ್ಪ ಈ ಥರ ಟರ್ನ್ ಮಾಡಿ ಒಂದು 5-10 ಮಿನಿಟ್ಸ್ ಬಿಟ್ಟರೆ ನಮಗೆ ರುಚಿಯಾದ ಪಲಾವ್ ರೆಡಿ. ಆಮೇಲೆ ಸಿಗ್ತೀನಿ. ಸೊ ಈಗ ಲಿಡ್ ಮುಚ್ಚೋಣ, ಒಂದು 15 ಮಿನಿಟ್ಸ್ ಬಿಟ್ಟು ನೋಡೋಣ ಆಗಿದೆಯಾ ಅಂತ ನೋಡೋಣ. ಸೊ ಈ ಥರ ಆಗಿದೆ. ವಾವ್, ತುಂಬ ಚೆನ್ನಾಗಿದೆ. ಫ್ರೇಗ್ರೆನ್ಸ್ ಎಲ್ಲ ಸಖತ್ತಾಗಿ ಬರ್ತಾಯಿದೆ. ಬಿಸಿದು ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನನ್ನ ಅಮ್ಮಯ್ಯಗೆ ಸರ್ವ್ ಮಾಡಿಕೊಡ್ತಾಯಿದ್ದಾರೆ. ಮೊಸರು ಬಜ್ಜಿ ಹಾಕ್ಕೊಂಡು ಚೆನ್ನಾಗಿ ನೋಡಿ, ಎಷ್ಟು ಹುಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡ್ಬೋದು. ಸ್ಮೆಲ್ಲಲ್ಲೇ ಹೊಟ್ಟೆ ತುಂಬ್ಕೊಬಿಡ್ತಾ ಇದೆ ನನಗಂತೂ. ನಾನು ಸದ್ಯಕ್ಕೆ ಇಷ್ಟೇ ತಿನ್ನೋದು. ಅದಾದಮೇಲೆ ಸ್ವಲ್ಪ ಟೈಮ್ ಆದಮೇಲೆ ಇನ್ನೊಂದು ಸ್ವಲ್ಪ ಮಾಡ್ತೀನಿ. ನೋಡಿದ್ರಲ್ಲ, ಹೀಗೆ ಇವತ್ತಿನ ದಿನ ಪಲಾವ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೂ ಡಿಸ್ಲೈಕ್ ಮಾಡಿ. ನಮಗೆ ಕಮೆಂಟಲ್ಲಿ ಏನಿದೆ ಅದನ್ನು ಇನ್ಫಾರ್ಮೇಷನ್ ತಿಳಿಸಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.